ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆದರವಾದ ಸ್ವಾಗತ. ಪ್ರಪಂಚದ ಅತಿದೊಡ್ಡ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ವಿದ್ಯುಕ್ತವಾಗಿ ನಡೆಯುತ್ತಿದೆ. 87 ದೇಶದ ವಿದೇಶಿಗರು, 60 ಕೋಟಿಗೂ ಹೆಚ್ಚು ಭಕ್ತರು ಸೇರುವ ನಿರೀಕ್ಷೆಯಿದೆ. ಜನವರಿ 13 ಪುಷ್ಯ ಪೂರ್ಣಿಮೆಯ ದಿನ ಆರಂಭವಾಗಲಿದೆ. ಫೆಬ್ರವರಿ 26 ಮಹಾಶಿವರಾತ್ರಿಯ ದಿನದಂದು ಮುಕ್ತಾಯ. ಮಹಾಕುಂಭಮೇಳಕ್ಕೆ ಸಿದ್ಧತೆ. ಮಹಾಕುಂಭಮೇಳಕ್ಕೆ ಮಹಾಕುಂಭ ಎಂಬ ತಾತ್ಕಾಲಿಕ ನಗರವನ್ನೇ ಹೊಸದಾಗಿ ಸೃಷ್ಟಿಸಲಾಗಿದೆ. ಈ ಪ್ರದೇಶವನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಲಾಗಿದೆ. ಪ್ರತಿದಿನ 1 ಕೋಟಿ ಭಕ್ತರಿಗೆ ತಂಗುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಬಾರಿ ಮಹಾಕುಂಭಮೇಳದ ವಿಶೇಷತೆ. ಈ ಬಾರಿ ಕುಂಭಮೇಳದ ವಿಶೇಷತೆ AI ತಂತ್ರಜ್ಞಾನ ಅಥವಾ ಕೃತಕ ಬುದ್ಧಿಮತ್ತೆಯನ್ನು ಅಳವಡಿಸಲಾಗಿದೆ. 4 ಗ್ರಹಗಳ ಅಪರೂಪದ ಸಂಯೋಜನೆಯಿಂದಾಗುತ್ತಿರುವ ಹಿನ್ನೆಲೆಯಲ್ಲಿ 144 ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಸುಮಾರು 50 ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆಯನ್ನು ಇಡಲಾಗಿದೆ. ಮಹಾಕುಂಭಮೇಳ ಗ್ರಹಗಳ ಶುಭ ಜೋಡಣೆಯ ಆಧಾರದ ಮೇಲೆ ಕುಂಭಮೇಳದ ದಿನಾಂಕವನ್ನು ನಿರ್ಧರಿಸಲಾಗುತ್ತದೆ. ಕುಂಭಮೇಳದ ಸಮಯದಲ್ಲಿ ಶಾಹಿ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಕುಂಭಮೇಳದ ಮೊದಲ ಶಾಹಿ ಸ್ನಾನವು ಜನವರಿ 14, 2025 ಮಕರ ಸಂಕ್ರಾಂತಿಯ ದಿನದಂದು ನಡೆಯುತ್ತದೆ. ಈ ಸ್ನಾನ ಮಂಗಳಕರ ದಿನದಂದು ನಾಗಾ ಸಾಧುಗಳು ಸಂಗಮದಲ್ಲಿ ಮೊದಲು ಸ್ನಾನ ಮಾಡುತ್ತಾರೆ. ನಂತರ ಸಾರ್ವಜನಿಕರು ಶಾಹಿ ಸ್ನಾನವು ಮಾಡುತ್ತಾರೆ. ಶಾಹಿ ಸ್ನಾನವು ಅಗಾಧ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಮಕರ ಸಂಕ್ರಾಂತಿಯ ದಿನದಂದು ಸಂಗಮದಲ್ಲಿ ಸ್ನಾನ ಮಾಡಿದರೆ ಅನೇಕ ಆಶೀರ್ವಾದಗಳು ಸಿಗುತ್ತವೆ ಎಂಬ ನಂಬಿಕೆಯಿದೆ. ಈ ಪವಿತ್ರ ಸ್ನಾನದಿಂದ ಪ್ರಸ್ತುತ ಜನ್ಮದ ಪಾಪಗಳನ್ನು ನಿವಾರಿಸುವ ಶಕ್ತಿಯಿದೆ ಮತ್ತು ಹಿಂದಿನ ಜನ್ಮದ ಎಲ್ಲ ಪಾಪಗಳು ನಿವಾರಣೆ ಆಗುತ್ತವೆ ಮತ್ತು ತಮ್ಮ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಎಂದು ನಂಬಲಾಗುತ್ತದೆ. ಮಹಾಕುಂಭಮೇಳದಲ್ಲಿ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಶಾಹಿ ಸ್ನಾನವು ತ್ರಿವೇಣಿ ಸಂಗಮದಲ್ಲಿ ಜರುಗಲಿದೆ. ಶಾಹಿ ಸ್ನಾನಗಳನ್ನು ರಾಯಲ್ ಸ್ನಾನಗಳು ಎಂದು ಕರೆಯುತ್ತಾರೆ. ಆತ್ಮಶುದ್ಧೀಕರಣ, ಪಾಪ ನಿವಾರಣೆ ಶಾಹಿ ಸ್ನಾನದ ಮುಖ್ಯ ಉದ್ದೇಶವಾಗಿದೆ. ಜನವರಿ 13, 2025 ಪೌಷ್ ಪೂರ್ಣಿಮಾ. ಜನವರಿ 14, 2025 ಮಕರ ಸಂಕ್ರಾಂತಿಯ ಮೊದಲ ಶಾಹಿ ಸ್ನಾನ. ಜನವರಿ 29, 2025 ಮೌನಿ ಅಮಾವಾಸ್ಯೆಯ 2ನೇ ಶಾಹಿ ಸ್ನಾನ. ಫೆಬ್ರವರಿ 3, 2025 ಬಸಂತ್ ಪಂಚಮಿ 3ನೇ ದಿನದ ಶಾಹಿ ಸ್ನಾನ. ಫೆಬ್ರವರಿ 26, 2025 ಮಹಾಶಿವರಾತ್ರಿಯ ಅಂತಿಮ ದಿನದ ಶಾಹಿ ಸ್ನಾನ. ಈ ಶಾಹಿ ಸ್ನಾನಕ್ಕೆ ಸ್ಥಳಗಳನ್ನು ಕೂಡ ನಿಗದಿಪಡಿಸಲಾಗಿದೆ. ಪವಿತ್ರ ಸ್ನಾನ ಗೃಹಗಳನ್ನು 13 ಕಡೆ ನಿಗದಿಪಡಿಸಲಾಗಿದೆ. ಮಹಾನಿರ್ವಾಣಿ ಅಥವಾ ಅಟಲ್ ಅಖಾರವು ಬೆಳಿಗ್ಗೆ 5:15ರಿಂದ 7:55ರವರೆಗೆ. ನಿರಂಜನಿ ಮತ್ತು ಆನಂದ್ ಅಖಾರ ಬೆಳಿಗ್ಗೆ 6:05ರಿಂದ 8:45ರವರೆಗೆ ಸಮಯವನ್ನು ನಿಗದಿಪಡಿಸಲಾಗಿದೆ. ಕುಂಭಮೇಳಗಳಲ್ಲಿ 4 ವಿಧಗಳು. ಕುಂಭಮೇಳ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಅರ್ಧ ಕುಂಭಮೇಳ ಪ್ರತಿ 6 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಪೂರ್ಣ ಕುಂಭಮೇಳ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಮಹಾಕುಂಭಮೇಳ 44 ವರ್ಷಗಳಿಗೊಮ್ಮೆ ನಡೆಯುತ್ತದೆ. 4 ಕುಂಭಮೇಳಗಳ ನಡುವಿನ ವ್ಯತ್ಯಾಸ. ಮೊದಲನೆಯದಾಗಿ ಕುಂಭಮೇಳ. ಕುಂಭಮೇಳವು ಪ್ರತಿ 4 ವರ್ಷಗಳಿಗೊಮ್ಮೆ 4 ಸ್ಥಳಗಳಲ್ಲಿ ಅಂದರೆ ಹರಿದ್ವಾರ, ಅಲಹಾಬಾದ್, ಉಜ್ಜಯಿನಿ ಮತ್ತು ನಾಸಿಕ್ ಈ 4 ಸ್ಥಳಗಳ ಪ್ರಕಾರ ಒಂದು ನಗರದಲ್ಲಿ ಮಾತ್ರ ಕುಂಭಮೇಳ 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಅರ್ಧ ಕುಂಭಮೇಳ. ಅರ್ಧ ಕುಂಭಮೇಳವು ಪ್ರತಿ 6 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಪ್ರಯಾಗ್ರಾಜ್ ಅಥವಾ ಹರಿದ್ವಾರ ಇವೆರಡು ನಗರಗಳಲ್ಲಿ ಒಂದು ನಗರಗಳಲ್ಲಿ ನಡೆಯುತ್ತದೆ. ಪೂರ್ಣ ಕುಂಭ ಮೇಳ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಪ್ರಯಾಗ್ರಾಜ್
ಅಂದರೆ ಇಂದಿನ ಅಲಹಾಬಾದ್ನಲ್ಲಿ ನಡೆಯುತ್ತದೆ. ಮಹಾಕುಂಭ ಮೇಳ 12 ಪೂರ್ಣ ಕುಂಭ ಮೇಳಗಳ ನಂತರ 44 ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳ ನಡೆಯುತ್ತದೆ. ಭಾರತದ 4 ಸ್ಥಳಗಳಲ್ಲಿನ ನದಿಗಳು ಮತ್ತು ಕುಂಭಮೇಳ. ಪ್ರತಿ ನದಿಗಳ ಸಂಗಮವಾಗುವ ಪ್ರದೇಶಗಳಲ್ಲಿ ಕುಂಭಮೇಳ ನಡೆಯುತ್ತದೆ. ಹರಿದ್ವಾರ ಉತ್ತರಾಖಂಡ್ ಗಂಗಾ ನದಿಯ ದಡದಲ್ಲಿ. ಉಜ್ಜಯಿನಿ ಮಧ್ಯಪ್ರದೇಶ್ ಶಿಪ್ರಾದ ದಡದಲ್ಲಿ. ಮಹಾರಾಷ್ಟ್ರ ನಾಸಿಕ್ ಗೋದಾವರಿ ದಡದಲ್ಲಿ. ಉತ್ತರ ಪ್ರದೇಶ್ ಪ್ರಯಾಗ್ರಾಜ್ ಗಂಗಾ ಯಮುನಾ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ. ಕುಂಭಮೇಳವು ಪವಿತ್ರ ನದಿಗಳ ಸಂಗಮ ಸ್ಥಳಗಳಲ್ಲಿ ಮಾತ್ರ ಜರುಗುತ್ತದೆ. ಕೊನೆಯದಾಗಿ ಮಾಘಮೇಳ ಅಥವಾ ಛೋಟಾ ಕುಂಭ. ಮಾಘಮೇಳವನ್ನು ಚೋಟ್ ಕುಂಭ್ ಅಂತ ಕೂಡ ಕರೆಯುತ್ತಾರೆ. ಈ ಮಾಘಮೇಳ ಪ್ರತಿ ವರ್ಷ ಪ್ರಯಾಗ್ನಲ್ಲಿ ಮಾತ್ರ ನಡೆಯುತ್ತದೆ. ಇದನ್ನು ಹಿಂದೂ ಪಂಚಾಂಗದ ಪ್ರಕಾರ ಮಾಘ ಮಾಸದಲ್ಲಿ ಆಯೋಜಿಸಲಾಗುತ್ತದೆ. ಸಾಮಾನ್ಯವಾಗಿ ಮಾಘ ಮಾಸದ ಸಮಯ ಜನವರಿಯಿಂದ ಫೆಬ್ರವರಿ ಸಮಯದಲ್ಲಿ ಮಾಘಮೇಳ ಅಥವಾ ಚೋಟ್ ಕುಂಭ್ ನಡೆಯುತ್ತದೆ. ಮಹಾಕುಂಭ ಮೇಳದ ನೆಪದಲ್ಲಾದರೂ ಒಂದು ಸಾರಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬನ್ನಿ. ಗಂಗಾ ಸ್ನಾನಂ ತುಂಗಾಪಾನಂ ಎಂದು ನಾವು ಕೇಳಿರುತ್ತೇವೆ. ಆದರೆ ಗಂಗೆಗೆ ಸ್ನಾನ ಮಾಡಲು ಹೋಗಲು ಆಗಿರುವುದಿಲ್ಲ. ಈಗ 144 ವರ್ಷಗಳಿಗೊಂದು ಸಾರಿ ಜರುಗುವ ಕುಂಭಮೇಳದಲ್ಲಿ ಗಂಗಾ ಸ್ನಾನವನ್ನು ಮಾಡಿ ಪುನೀತರಾಗೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ.